ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಹಮಾನ್ ಹಾಸನ್. ನಿನ್ನೆ ಆರ್ಸಿಬಿಗೆ ಬ್ಯಾಡ್ ಲಕ್, ಜೊತೆಗೆ ಆರ್ಸಿಬಿ ಅಭಿಮಾನಿಗಳು ಕೂಡ ಬೇಸರಗೊಂಡಿದ್ದಾರೆ. ಯಾಕಂದರೆ ನಿನ್ನೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತಹ ಎಲಿಮಿನೇಟರ್ ಪಂದ್ಯ. ಸೊ ಡೂ ಆರ್ ಡೈ ಮ್ಯಾಚ್ ಇತ್ತು. ಯಾಕಂದರೆ ಇದು ಪಂದ್ಯವನ್ನು ಗೆದ್ದಿದ್ರೆ ನೆಕ್ಸ್ಟ್ ಕ್ವಾಲಿಫೈಯರ್ ರೌಂಡ್ಗೆ ಆರ್ಸಿಬಿ ಅರ್ಹತೆಯನ್ನು ಪಡಿತಾ ಇತ್ತು. ಆದರೆ ಆರ್ ವಿರುದ್ಧ ಸೋಲುವ ಮೂಲಕ IPL ಟ್ರೋಫಿ ಗೆಲ್ಲುವಂತಹ ಆರ್ಸಿಬಿ ಕನಸು ಮತ್ತೊಮ್ಮೆ ನುಚ್ಚುನೂರಾಗಿದೆ. 17 ಸೀಸನ್ನಿಂದಲೂ ಕೂಡ ಕಾಯ್ತಾ ಇರುವಂತಹ ಅಭಿಮಾನಿಗಳಿಗೆ ಸ್ವಲ್ಪ ಮಟ್ಟಿಗೆ ಬೇಸರ ಆಗಿರುವಂಥದ್ದೊಂದು ನಿಜ. ಆದರೆ ಬೇಸರ ಆದರೂ ಕೂಡ ಆರ್ಸಿಬಿಯನ್ಸ್ ಯಾವತ್ತಿದ್ರೂ ಕೂಡ ಆರ್ಸಿಬಿಯ ಕೈ ಬಿಡೋದಿಲ್ಲ. ಆ ಅಭಿಮಾನ ಅಂತೂ ಖಂಡಿತವಾಗ್ಲೂ ಕಮ್ಮಿ ಆಗೋದಿಲ್ಲ. ಮೊದಲು ಬ್ಯಾಟ್ ಮಾಡಿದಂಥ ಆರ್ಸಿಬಿ 8 ವಿಕೆಟ್ ನಷ್ಟಕ್ಕೆ 172 ರನ್ಗಳನ್ನು ಗಳಿಸ್ತು. 173 ಒಂದು ಸಾಧಾರಣ ಮೊತ್ತ. ಯಾಕಂದರೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಚೇಸಿಂಗ್ ಮಾಡಿರುವಂಥವರು ಸಾಕಷ್ಟು ಬಾರಿ ಪಂದ್ಯವನ್ನು ಗೆಲ್ತಾರೆ. ಅದರಲ್ಲೂ ಕೂಡ 172 ರನ್ ಗೆಟಬಲ್ ಟಾರ್ಗೆಟ್ ಆಗಿತ್ತು. ಇನ್ನು ಆರ್ಸಿಬಿ ಪರವಾಗಿ ರಜತ್ ಪಟಿದಾರ್ 22 ಬಾಲ್ನಲ್ಲಿ 34 ರನ್ ಗಳಿಸಿದ್ದು. ಇನ್ನು ವಿರಾಟ್ ಕೊಹ್ಲಿ 24 ಬಾಲ್ನಲ್ಲಿ 33 ರನ್, ಮಹಿಪಾಲ್ ಲೋಮ್ರೋರ್ 17 ಬಾಲ್ನಲ್ಲಿ 32 ರನ್ಗಳನ್ನು ಗಳಿಸಿದ್ದು. ಬಿಟ್ಟರೆ ಇನ್ಯಾವ ಬ್ಯಾಟ್ಸ್ಮನ್ ಕೂಡ ಪ್ರತಿರೋಧ ಒಡ್ಡೋದಕ್ಕೆ ಸಾಧ್ಯವಾಗಲಿಲ್ಲ. ಮ್ಯಾಕ್ಸ್ವೆಲ್ ಆಗಲಿ ಅಥವಾ ದಿನೇಶ್ ಕಾರ್ತಿಕ್ ಆಗಲಿ ನಿನ್ನೆ ಮಿಂಚಲಿಲ್ಲ. ಸೊ ಅವರಡೆ ಆಗಿರಲಿಲ್ಲ. ಇನ್ನು ಅಹಮದಾಬಾದ್ ಪಿಚ್ನಲ್ಲಿ 172 ರನ್, ಸೊ ಗೆಟಬಲ್ ಟಾರ್ಗೆಟ್ ನಾನು ಆಗಲೇ ಹೇಳ್ತಾ ಇದ್ದೆ. ಇನ್ನು 15ರಿಂದ 20 ರನ್ ಎಕ್ಸ್ಟ್ರಾ ಇದ್ದಿದ್ರೂ ಕೂಡ ಖಂಡಿತವಾಗ್ಲೂ ಆರ್ಸಿಬಿಗೆ ಗೆಲ್ಲುವಂಥ ಒಂದು ಹೋಪ್ಸ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಿನ್ನೆ ಆರ್ಸಿಬಿಯ ದಿನ ಆಗಿರಲಿಲ್ಲ, ಆರ್ ದಿನ ಆಗಿತ್ತು. ಸೊ ಹಾಗಾಗಿ ಆರ್ ಬ್ಯಾಕ್ ಟು ಬ್ಯಾಕ್ ಸೋಲನ್ನು ಅನುಭವಿಸಿದ್ರು ಕೂಡ ನಿನ್ನೆ ಪಂದ್ಯವನ್ನು ಗೆಲ್ಲುವ ಮೂಲಕ ಕ್ವಾಲಿಫೈಯರ್ ರೌಂಡ್ಗೆ ಈಗಾಗಲೇ ಅರ್ಹತೆಯನ್ನು ಪಡ್ಕೊಂಡಿದೆ. ಆರ್ಸಿಬಿ ಬೌಲರ್ಸ್ ಕೊನೆಗೆ ಉತ್ತಮವಾದಂಥ ಒಂದು ಎಫರ್ಟನ್ನು ಹಾಕಿದ್ರು ಕೂಡ, ಅಂದರೆ ಪಂದ್ಯವನ್ನು ಗೆಲ್ಲೋದಕ್ಕೆ ಕಂಬ್ಯಾಕ್ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಸಿರಾಜ್ ಆಗಲಿ, ಗ್ರೀನ್ ಆಗಲಿ, ಕರಣ್ ಶರ್ಮಾ ಆಗಲಿ ಉತ್ತಮ ಬೌಲಿಂಗನ್ನು ಮಾಡಿದ್ರು. ಆದರೆ ಆರ್ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ಪನ್ನು ಹೊಂದಿದೆ. ಸೊ ಅದರಲ್ಲೂ ಕೂಡ ಕೊನೆಯದಾಗಿ ಅಶ್ವಿನ್ ತನಕನೂ ಕೂಡ ಬ್ಯಾಟಿಂಗ್ ಲೈನಪ್ ಇದೆ. ಜೈಸ್ವಾಲ್ ಆಗಲಿ, ರಿಯಾನ್ ಪರಾಗ್ ಆಗಲಿ, ಹೆಟ್ಮೇರ್ ಆಗಲಿ, ಅಶ್ವಿನ್ ಎಲ್ಲರೂ ಕೂಡ ಅತ್ಯುತ್ತಮವಾಗಿ ಬ್ಯಾಟಿಂಗ್ನ ಮಾಡಿದ್ರು. ಸೊ ಕೊನೆಗೆ ಪೋವೆಲ್ ಸಿಕ್ಸರ್ ಬಾರಿಸುವ ಮೂಲಕ ಆರ್ಗೆ ಗೆಲುವು ತಂದು ಕೊಟ್ಟರು. ಸೊ ಆರಂಭದಲ್ಲಿ ಸ್ವಲ್ಪ ಮಿಸ್ಫೀಲ್ಡ್ ಮಾಡಿದ್ದು ಆರ್ಸಿಬಿಗೆ ಎಲ್ಲೋ ಒಂದು ಕಡೆ ಮುಳುವಾಯಿತು ಅಂತ ಅನ್ಸುತ್ತೆ. ಅಲ್ಲಿ ಸ್ವಲ್ಪ ಫೀಲ್ಡಿಂಗ್ನ ಟೈಟ್ ಮಾಡಿದ್ದಿದ್ರು ಕೂಡ ಆರ್ಸಿಬಿ ಗೆಲ್ಲುವ ಕನಸನ್ನು ಕಾಣಬಹುದಿತ್ತು. ಹಾಗೆ ಕೊನೆ 19ನೇ ಓವರ್ನಲ್ಲೂ ಕೂಡ 2 ಬೌಂಡ್ರಿ, ಒಂದು ಸಿಕ್ಸರ್. ಸೊ ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು ಆರ್ಸಿಬಿಗೆ. ಆದರೂ ಕೊನೆಯಲ್ಲಿ ಕಂಬ್ಯಾಕ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ 2 ವಿಕೆಟನ್ನು ಪಡೆದ್ರೂ ಕೂಡ ಆರ್ಸಿಬಿಗೆ ಅದು ಸಫಲತೆಯನ್ನು ಕಾಣಲಿಲ್ಲ. ಸೊ ಖಂಡಿತವಾಗ್ಲಿಯೂ ಕೂಡ ಆರ್ಸಿಬಿ ಅಭಿಮಾನಿಗಳಿಗೆ ತೀವ್ರ ನಿರಾಸೆ ಆಗಿರೋದಂತೂ ಸತ್ಯ. ಆದರೆ ಆರ್ಸಿಬಿ ಅಭಿಮಾನಿಗಳಿಗೆ ಇದೇನು ಹೊಸ್ತಲ್ಲ. ಸೋಲ್ಲಿ ಗೆಲ್ಲಿ ಅಭಿಮಾನಿಗಳ ಒಂದು ಅಭಿಮಾನ ಯಾವತ್ತೂ ಕೂಡ ಕುಂದು ಬರೋದಿಲ್ಲ, ಯಾವತ್ತೂ ಕೂಡ ಕಮ್ಮಿ ಆಗೋದಿಲ್ಲ. ಹೌದು, 17 ಸೀಸನ್ಗಳಲ್ಲಿ ಒಂದ್ಸರಿ ಕೂಡ ಕಪ್ ಗೆದ್ದಿಲ್ಲ ಅನ್ನುವಂಥ ಒಂದು ನೋವು ಇದ್ದೇ ಇದೆ. ಆದರೆ ಪ್ರತಿ ಸರಿ ಕೂಡ ಮುಂದಿನ ಸಲ ಕಪ್ ನಮ್ದೆ ಅನ್ನುವಂಥ ಒಂದು ಹುಮ್ಮಸ್ಸು ಆರ್ಸಿಬಿ ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ. ಯಾವತ್ತಿಗೂ ಕೂಡ ಆ ಒಂದು ಅಭಿಮಾನ ಕಮ್ಮಿ ಆಗೋದಿಲ್ಲ. ಪ್ರತಿ ಸಾರಿ IPL ಒಂದು ಟೀಮ್ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಆರ್ಸಿಬಿ ಕಪ್ ಗೆಲ್ಲಲಿಲ್ಲ ಅಂತ ಹೇಳಿದ್ರು ಕೂಡ ಕೋಟ್ಯಾಂತರ ಅಭಿಮಾನಿಗಳಿಗೆ ಅದು ರಂಜನೆಯನ್ನು ಕೊಟ್ಟಿದೆ. ಕಪ್ ಗೆಲ್ಲೋದು ಮಾತ್ರವೇ ಮುಖ್ಯ ಅಲ್ಲ, ಉತ್ತಮವಾಗಿ ಕ್ರಿಕೆಟ್ ಆಡೋದು, ಅಭಿಮಾನಿಗಳನ್ನು ರಂಜಿಸೋದು ಕೂಡ ಅಷ್ಟೇ ಮುಖ್ಯ. ಪ್ರತಿ ಸೀಸನ್ನಲ್ಲೂ ಕೂಡ ಆರ್ಸಿಬಿ ಅದನ್ನು ಮಾಡ್ಕೊಂಡು ಬಂದಿದೆ. ಈ ಬಾರಿ ಆರಂಭದಲ್ಲಿ ಎಡವಿದ್ರು ಕೂಡ ಟೂರ್ನಿಯ ಸೆಕೆಂಡ್ ಹಾಫ್ನಲ್ಲಿ ಆರ್ಸಿಬಿ ಮಾಡಿದಂಥ ಒಂದು ಆಟ, ಆರ್ಸಿಬಿ ನೀಡಿದಂಥ ಒಂದು ಪ್ರದರ್ಶನ ನಿಜಕ್ಕೂ ಕೂಡ ಪ್ರಶಂಸನೀಯ. ನಾವು ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು. ಇನ್ನು ನಿನ್ನೆ ಪಂದ್ಯ ಸೋತು ಟೂರ್ನಿಯಿಂದ ಹೊರಬಂದಿದ್ರೂ ಕೂಡ ಆರ್ಸಿಬಿ ಅಭಿಮಾನಿಗಳಿಗೆ ಖುಷಿ ಪಡೋದಕ್ಕೆ ಒಂದು ವಿಚಾರ ಇದೆ. ಅದೇನಂತ ಹೇಳಿದ್ರೆ, ಆರೆಂಜ್ ಕ್ಯಾಪ್ ಹೊಂದಿರೋದು ನಮ್ಮ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ 741 ರನ್ಗಳನ್ನು ಗಳಿಸಿದ್ದಾರೆ. ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ಕಾಂಪಿಟೇಟರ್ ಇರುವಂಥದ್ದೇ ಆರ್ನ ರಿಯಾನ್ ಪರಾಗ್ ಮತ್ತು SRHನ ಟ್ರಾವಿಸ್ ಹೆಡ್. ಸೊ ಅವರಿಗೆ ಒಂದು ಚಾನ್ಸ್ ಇದೆ. ರಿಯಾನ್ ಪರಾಗ್ ಟೋಟಲ್ ರನ್ 567 ರನ್ಗಳನ್ನು ಗಳಿಸಿದ್ದಾರೆ ಈ ಟೂರ್ನಿಯಲ್ಲಿ. ಇನ್ನು ಟ್ರಾವಿಸ್ ಹೆಡ್ ಕೂಡ ಗಳಿಸಿದ್ದಾರೆ 533 ರನ್ಗಳನ್ನು. ಇನ್ನು SRH ಮತ್ತು RRಗೆ ಇನ್ನು ಬಹುಶಃ 2 ಮ್ಯಾಚ್ ಸಿಗಬಹುದು. ಕ್ವಾಲಿಫೈಯರ್ ಅದರಲ್ಲಿ ಯಾರಾದರೂ ಕೂಡ ಗೆದ್ದು ಕ್ವಾಲಿಫೈಯರ್ ಆಗಿ KKR ಜೊತೆಗೆ ಫೈನಲ್ ಆಡಿದ್ರು ಕೂಡ 2 ಮ್ಯಾಚ್ ಸಿಗುತ್ತೆ. ಆದರೆ ವಿರಾಟ್ ಕೊಹ್ಲಿಯನ್ನು ಬೀಟ್ ಮಾಡ್ತಾರಾ? ಸೊ ಅದು ಇರುವಂತಹ ಪ್ರಶ್ನೆ. ಯಾಕೆಂದರೆ ವಿರಾಟ್ನ ಬೀಟ್ ಮಾಡಬೇಕು ಅಂತ ಹೇಳಿದ್ರೆ ರಿಯಾನ್ ಪರಾಗ್ ಇನ್ನೂ ಕೂಡ 175 ರನ್ಗಳನ್ನು ಗಳಿಸಬೇಕು. ಇನ್ನು ಟ್ರಾವಿಸ್ ಹೆಡ್ 209 ರನ್ಗಳನ್ನು ಗಳಿಸಿದ್ರೆ ವಿರಾಟ್ನ ಬೀಟ್ ಮಾಡೋದಕ್ಕೆ ಸಾಧ್ಯ. ಇದು ಸಾಧ್ಯ ಆಗತ್ತಾ? ಅಥವಾ ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ಅವರ ಹತ್ರನೇ ಇರುತ್ತಾ? ವಿರಾಟ್ ಕೊಹ್ಲಿ ಅವರೇ ಆರೆಂಜ್ ಕ್ಯಾಪ್ನ ಓನರ್ ಆಗಿರಲಿ ಅಂತ ಹೇಳಿ ಎಲ್ಲ ಆರ್ಸಿಬಿ ಅಭಿಮಾನಿಗಳು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಫೈನಲ್ನಲ್ಲಿ KKR ಜೊತೆ ಯಾರು ಆಡ್ತಾರೆ? ಕಪ್ ಗೆಲ್ಲೋ ಚಾನ್ಸ್ ಯಾವ ತಂಡಕ್ಕಿದೆ? ಇದನ್ನು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ.